ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರಸಾದ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಪ್ಪ ಇರೋದು ಅಂತ ಹೇಳಿದ್ರೆ ಚಿಂತಾಮಣಿ ಗೈಸ್, ಕೈಲಾಸಗಿರಿ ಟೆಂಪಲ್ ಬಂದಿದ್ದೆ. ಚಿಂತಾಮಣಿ ಇದು ಬೆಂಗಳೂರಿಂದ 100 ಕಿಲೋಮೀಟರ್ ಇದೆ ಗೈಸ್. 105 ಕಿಲೋಮೀಟರ್ ಆಗುತ್ತೆ. ದೂರ ಏನಿಲ್ಲ, ದೂರನೇ, ಬಟ್ ನಮ್ಮಂಥ ಬ್ಲಾಗರ್ಸ್ ದೂರನೇ ಗೈಸ್. ಇದು ದೊಡ್ಡ ಬ್ಲಾಗರ್ಸ್ ನೋಡ್ತೀರಾ, ದೂರ ಹೋಗ್ತಾರೆ. ನಮ್ಮಂಥ ಬ್ಲಾಗರ್ಸ್ ಲೊಕೇಶನಲ್ಲಿ 1.5 ಅವರ್ಸ್ ತೋರಿಸಿದ್ರೆ, ನಾವು ಈ ಗಾಡಿಗಳಲ್ಲಾದರೆ 2 ಅವರ್ ಬರಬೇಕು. ಬಿಸಿಲಲ್ಲಿ ಬಂದು ವಿಡಿಯೋ ಮಾಡಬೇಕು. ನೀವೇ ನೋಡಿದ್ದೀರಾ. ಇದು ನನ್ನ ಪ್ರಕಾರ ಸ್ವಲ್ಪ ದೂರನೇ ಗೈಸ್ ಬೆಂಗಳೂರಿಂದ. ನೋಡಿ, ಆದಷ್ಟು ಎಲ್ಲರೂ ಚೆನ್ನಾಗಿದೆ. ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಾಯ್ಸ್. ಇದು ಲೊಕೇಟ್ ಆಗಿರೋದು ನಿಯರ್ ಕೈವಾರ, ಚಿಂತಾಮಣಿ ತಾಲೂಕು, ಕೈಲಾಸಗಿರಿ ಟೆಂಪಲ್ಲು. ನಾವು ಇದಕ್ಕೆ ಹೋಗ್ಬೇಕಾಗಿರೋದು ಫಸ್ಟು ದೇವನಹಳ್ಳಿ ಹೋಗಿ, ದೇವನಹಳ್ಳಿಯಿಂದ ಚಿಂತಾಮಣಿಲಿ ಲೆಫ್ಟ್ ಎತ್ಕೊಂಡು ಹೋಗಿದ್ರೆ ಸೀದಾ ಹೋಗ್ತೀವಿ ಗಾಯ್ಸ್. ರೋಡ್ ಮಾತ್ರ ಆಸಮ್ ಆಗಿದೆ, ನೋಡ್ಬೋದು ನೀವೇ ಎಷ್ಟು ಜನ ಇದ್ದಾರೆ. ಹೋಗ್ತಾ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ಆಮೇಲೆ ಫುಲ್ ರೋಡೆಲ್ಲ ಚೆನ್ನಾಗಿದೆ. ಮೇಲಕ್ಕೆ ಹೋಗ್ತಾ ಸ್ವಲ್ಪ ಬಾರೆ, ನಿಯರು, ಅಪ್ಪು ಡೌನ್ಸು ಎಲ್ಲ ಇದೆ ಗಾಯ್ಸ್. ಬೈಕ್ ಪಾರ್ಕಿಂಗ್ ಆಗಲಿ, ಕಾರ್ ಪಾರ್ಕಿಂಗ್ ಆಗಲಿ ಏನು ಪ್ರಾಬ್ಲಮ್ ನೀವೇ ನೋಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮಿನಿಮಮ್ ಏನಿಲ್ಲ ಅನ್ನೋ ಒಂದು 5,000-10,000 ಜನದ ಮೇಲಿದ್ದಾರೆ ಗಾಯ್ಸ್. ಇಲ್ಲಿ ಎಷ್ಟು ವಿಶಾಲವಾಗಿದೆ ನೋಡಿ, ಎಷ್ಟು ಜನ ಬರ್ತಿದ್ದಾರೆ ನೋಡಿ. ಫ್ಯಾಮಿಲಿನೇ ಬರ್ತಿದ್ದಾರೆ ಗಾಯ್ಸ್. ಓಕೆ ಗೈಸ್, ಇದೆಲ್ಲ ಪಕ್ಕಕ್ಕಿಡೋಣ. ಈಗ ಮೇನ್ ಕಾನ್ಸೆಪ್ಟ್ ಬಂದು ದೇವಸ್ಥಾನದ ಬಗ್ಗೆ ಬರೋಣ ಗೈಸ್. ಈ ದೇವಸ್ಥಾನ ಎಷ್ಟರಲ್ಲಿ ನಿರ್ಮಿಸಿದ್ರು, ಯಾರು ನಿರ್ಮಿಸಿದ್ರು, ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ ಗಾಯ್ಸ್. 1994ರಲ್ಲಿ ಅವಾಗಿನ MLA ಆದ ಚೌಡಾರೆಡ್ಡಿ ಅನ್ನೋರು ಈ ಬೆಟ್ಟಕ್ಕೆ ಬಂದು ವಿಸಿಟ್ ಮಾಡಿದಾಗ ಅವರು ಪ್ಲ್ಯಾನ್ ಮಾಡಿದ್ದು ಗಾಯ್ಸ್. 1994ರಲ್ಲೇ ಈ ಬೆಟ್ಟನ ಅಂದರೆ ಫ್ಲ್ಯಾಟ್ ಆಗಿರುತ್ತಲ್ಲ ಗೈಸ್, ಈ ಫ್ಲ್ಯಾಟ್ ಆಗಿರೋದಕ್ಕೆ ಇದರೊಳಗಡೆ ಗುಹೆ ಥರ ಮಾಡಿಬಿಟ್ಟು ದೇವಸ್ಥಾನ ಕಟ್ಟೋಣ, ಚೆನ್ನಾಗಿರುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿ ಅವಾಗಿನ ಕಾಲದಲ್ಲೇ ಪ್ಲ್ಯಾನ್ ಮಾಡಿದ್ದು ಚೌಡಾರೆಡ್ಡಿ ಅನ್ನೋನು ಗಾಯ್ಸ್. ಇದನ್ನ ಪ್ಲ್ಯಾನ್ ಮಾಡಿ 1994ರಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಚತುರ್ಮುಖ ಲಿಂಗ ಅನ್ನೋದನ್ನ, ಒಂದು ಶಿವನ ದೇವ್ರನ್ನ ಸ್ಥಾಪನೆ ಮಾಡಿ ಇಲ್ಲಿ ಇಕ್ತಾರೆ. 1995ರಲ್ಲಿ ವಲ್ಲಭ ಗಣಪತಿ ಅಂತ ಸ್ಥಾಪನೆ ಮಾಡ್ತಾರೆ. 1996ರಲ್ಲಿ ದೇವಿ ಜಗದಾಂಬ ಅನ್ನೋ ದೇವ್ರನ್ನ ಸ್ಥಾಪನೆ ಮಾಡ್ತಾರೆ. ಈ ಮೂರನ್ನು ಸ್ಥಾಪನೆ ಆದಮೇಲೆ ಈ ಮೂರಕ್ಕೂ ಎದುರುಗೆ ಗೇಟ್ ಥರ ಮಾಡಿಬಿಟ್ಟು ಗುಹೆ ಒಳಗಡೆ ಎಂಟ್ರೆನ್ಸಲ್ಲಿ ಈಚೆಯಿಂದನೇ ಬರೋ ಜನಗಳಿಗೆ ದರ್ಶನ ಮಾಡೋ ಥರ ಇಕ್ತಾರೆ. ಓಕೆ ಗೈಸ್, ಇದಿಷ್ಟು ಒಂದಾದರೆ, ಬೆಟ್ಟದೊಳಗಡೆ ಕೆತ್ತಲಾದ ಅಜಂತ ಎಲ್ಲೋರ ಆದರೆ ಅದನ್ನು ಬಿಟ್ಟರೆ ಇದೇ ನೆಕ್ಸ್ಟ್ ದೊಡ್ಡದು ಗೈಸ್. ಈ ದೇವಸ್ಥಾನನ ಕೈಲಾಸಗಿರಿ ಗುಹಂತಾರ ಶಿವನ ಮಂದಿರ ಅಂತಲೂ ಕೂಗ್ತಾರೆ ಗೈಸ್. ಇದನ್ನ ಅವಾಗೇನೆ ಟ್ರಸ್ಟಿಗೆ ಕೊಟ್ಬಿಟ್ಟಿದ್ದಾರೆ ಈ ದೇವಸ್ಥಾನನ. ಆ ಟ್ರಸ್ಟ್ ನೇಮ್ ಬಂದು ಶ್ರೀ ಗಂಗಾಧರೇಶ್ವರ ಟ್ರಸ್ಟ್ ಅಂತ ಗೈಸ್. ಇದಿಷ್ಟು ಒಂದು ಇನ್ಫಾರ್ಮೇಷನ್ ಆದರೆ, ಈಗ ಒಳಗೆ ಹೋಗೋಣ ಬನ್ನಿ ಗಾಯ್ಸ್. ಒಳಗಡೆ ಎಷ್ಟು ಸ್ಕ್ವೇರ್ ಫೀಟ್ ಆಗಿದೆ, ಇದು ಹೆಂಗೆ ನಿರ್ಮಿಸಿದ್ರು. ಫಸ್ಟು ಆ ದೇವಸ್ಥಾನ ಆದರೆ ಈ ಗುಹಾಂತರ ಒಂದು ಟೂರಿಸ್ಟ್ ಪ್ಲೇಸ್ ಥರ ಆಗ್ಬಿಟ್ಟಿದೆ ಗಾಯ್ಸ್. ನೀವು ಒಂದ್ಸಲಿ ವಿಸಿಟ್ ಮಾಡಿ ನೋಡಬೇಕು. ನೋಡಿ ಎಷ್ಟು ಫ್ಲ್ಯಾಟ್ ಆಗಿದೆ. ಹಿಂದೆ ನೋಡಿ ಕಲ್ಗಳೆಲ್ಲ ಎಷ್ಟು ಜೋಡಿಸಿದ್ದಾರೆ, ಎಷ್ಟು ಜನ ಇದ್ದಾರೆ. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಎಷ್ಟು ಸ್ಕ್ವೇರ್ ಫೀಟ್ ಆಗಿದೆ. ಒಂದೇ ಸಲ ಒಂದು 5,000 ಜನ ಸೇರ್ಬೋದು ಗೈಸ್. ಆ ಗುಹಾಂತರ ಒಳಗಡೆ ಎಂಟ್ರಿ ಆಗೋ ಎದುರುಗಿರೋ ಈಗ ಕಾಣಿಸ್ತಿರೋ ವ್ಯೂ, ಇದು ಒಳಗಡೆಗೆ ಹೋಗೋದು ಗೈಸ್. ಒಂದು 50 ಮೀಟ್ರ್ ಸ್ವಲ್ಪ ಒಳಗಡೆ ಹೋದರೆ, ಒಂದು 50 ಮೀಟ್ರ್ ಒಳಗಡೆ ಹೋಗಬೇಕು. ನಿಮ್ಮ ಲೆಫ್ಟ್ ಸೈಡಲ್ಲೇ ಗಿರಿಜ ಕಲ್ಯಾಣ ಅಂತ ನೋಡಿ. ಇಷ್ಟು ಏನಿಲ್ಲ ಅಂದರೂ ಒಂದು 3,000 ಜನ ಸೇರ್ಬೋದು ಒಂದೇ ಸಲ. ಇದರೊಳಗಡೆ ಗಿರಿಜ ಕಲ್ಯಾಣ ಈ ಹಾಲಲ್ಲಿ ಹೋಮ ಮಾಡ್ಬೋದು, ಯಜ್ಞ ಮಾಡ್ಬೋದು. ಇದು ಸ್ವಲ್ಪ ಇಲ್ಲಿ ಸ್ವಲ್ಪ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ಗುಹೆ ಥರ, ಆ ಲೆಫ್ಟ್ ಸೈಡಲ್ಲೇ ಹೋಮದ್ದು ಕುಂಡ ಎಲ್ಲ ಇರೋದು ತೋರಿಸ್ತೀನಿ ನೋಡಿ. ಇದು ಗಿರಿಜ ಕಲ್ಯಾಣ ಆಗಿರ್ಬೋದು, ಯಾವುದಾದ್ರೂ ಮಹಾಶಿವರಾತ್ರಿ ಹೋಮ ಆಗಿರ್ಬೋದು, ಪ್ರತಿಯೊಂದು ಮಾಡ್ತಾರೆ ಇಲ್ಲಿ. ಗಿರಿಜ ಕಲ್ಯಾಣ ಅಂದರೆ ನಿಮಗೆ ಗೊತ್ತು, ಮದುವೆದು ದೇವ್ರದ್ದು ವೆಂಕಟೇಶ್ವರಂದು. ಇಲ್ಲಿ ಚೆನ್ನಾಗಿ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಗೈಸ್. ನೋಡಿ, ನಾವು ಕೆಳಗಡೆಯಿಂದ ಹತ್ಕೊಂಬಂದರೆ ಒಳಗಡೆ ತಣ್ಣಗಿರುತ್ತೆ. ಬೆಟ್ಟದೊಳಗಡೆ ಕೊರೆದಿರೋದಲ್ವಾ, ಒಂದು ಸಣ್ಣ ಕ್ರ್ಯಾಕ್ ಆಗಲಿ ಏನಿಲ್ಲ. ಆ ಸೈಡಲ್ಲಿ ಬಂಡೆಗಳಿಗೆ ಲೈಟಿಂಗ್ಸ್ ಬಿಟ್ಟಿರೋದಾಗ್ಬೋದು, ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಮತ್ತು ದೊಡ್ಡ ಫ್ಯಾನ್ಸ್ ಹಾಕಿದ್ದಾರೆ. ಜನಗಳು ನೋಡ್ರಿ ಆ ಲೈಟ್ ಹತ್ರನೇ ಹೋಗಿ ಫೋಟೋಸ್ ತಗೊತಾರೆ. ಇನ್ನು ಮುಂದೆ ಎಲ್ಲ ಇದೆ, ತೋರಿಸ್ತೀನಿ ಬನ್ನಿ. ಈ ದೇವಸ್ಥಾನದಲ್ಲಿ 2001ರಿಂದ ಅನ್ನದಾನ ಅನ್ನೋದು ಸ್ಟಾರ್ಟ್ ಮಾಡಿರ್ತಾರೆ. ಇಲ್ಲಿ ಸ್ವಲ್ಪ ಸೌಕರ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಬರ್ತೀವಲ್ಲ, ಅಲ್ಲಿಂದ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ಹಾಲ್ ಥರ ಮಾಡಿದ್ದಾರೆ. ಅಲ್ಲಿ ಪ್ರತಿಯೊಬ್ಬರು ಎಷ್ಟೇ ಭಕ್ತರು ಬರಲಿ ಅವ್ರು ಹೋಗಿ ಊಟ ಮಾಡ್ಬೋದು. ನಾನು ಸ್ವಲ್ಪ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಬೇಗ ಬಂದ್ಬಿಟ್ಟೆ. ಈ ಗಿರಿಜ ಕಲ್ಯಾಣ ಅಂತ ಮಾಡಿದಾರಲ್ಲ ಮದುವೆದು, ಇದರೊಳಗಡೆ ಬ್ರಹ್ಮನೂ ಇದ್ದಾರೆ, ವಿಷ್ಣುನೂ ಇದ್ದಾರೆ, ಹಾಗೆ ಒಬ್ಬರು ಋಷಿ ಮುನಿಗಳಿದ್ದಾರೆ. ನೋಡಿ, ಅಬ್ಸರ್ವ್ ಮಾಡಿ, ತೋರಿಸ್ತೀನಿ ನೋಡಿ. ಇಲ್ಲಿರೋದು ಬ್ರಹ್ಮ, ಆ ಕಡೆ ಲಾಸ್ಟಾಗಿರೋದು
ವಿಷ್ಣು ಇಲ್ಲ ಅಂದರೆ ಋಷಿ ಇರ್ತಾರೆ, ನನಗೆ ಅಷ್ಟು ಕನ್ಫರ್ಮ್ ಆಗುತ್ತಿಲ್ಲ, ಅಲ್ಲಿ ಯಾರೂ ಇರಲಿಲ್ಲ ಕೇಳೋಕ್ಕೆ. ನೋಡಿ ಈ ಥರ ಮಾಡಿದರೆ ಇದು ಕೆತ್ತನೆ ಆದರೆ ಇದ್ರ ಎದುರಿಗೆ ಹಾಲ್ ಥರ, ಇದನ್ನೇ ಮದುವೆದು ಈ ಥರ ಮಾಡಿದ್ದಾರೆ ಹಾಲ್ ಥರ. ಜಾಸ್ತಿ ಜನ ಸೇರ್ಬೋದು ಗೈಸ್, ಇದೊಂಥರ ಚೆನ್ನಾಗಿದೆ, ಎಲ್ಲರೂ ವಿಸಿಟ್ ಮಾಡಿ. ನೋಡಿ ಮಂಟಪ ಥರ ಮಾಡಿದ್ದಾರೆ. ಇಲ್ಲೇ ಎದುರಿಗೆ ಇನ್ನೊಂದು ಥರ ಗುಹೆ ಥರ ಕಾಣಿಸುತ್ತೆ. ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಲ್ಲಿ ಇಲ್ಲೂ ಅಂದರೆ ಎಂಟಿ ಪ್ಲೇಸ್ ಇದು, ಬರೀ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳೋದು. ಇದು ಏನು ತುಕ್ಕೆ ಅಂತ ನಂಗೆ ಗೊತ್ತಿಲ್ಲ, ಇನ್ನೂ ಪ್ಲ್ಯಾನ್ ಮಾಡಿದ್ದಾರೆ, ಏನು ಮಾಡ್ತಾರೆ ಅದರೊಳಗಡೆ ಏನೋ ಗೊತ್ತಿಲ್ಲ. ಸುಮ್ಮನೆ ಖಾಲಿ ಹಾಲ್ ಅಷ್ಟೇ, ಅದನ್ನು ಬರೀ ಫೋಟೋ ತಗೊಳೋದು ಅಷ್ಟೇ. ಇಲ್ಲಿಂದ ಸ್ವಲ್ಪ ಮುಂದೆ ಬಂದು ಡೌನ್ಗೆ ಹೋದರೆ ಅಲ್ಲಿ 3 ದೇವರು ಸಿಗ್ತವೆ ಗೈಸ್. ನಾನು ಆವಾಗಲೇ ಹೇಳಿದ್ನಲ್ಲ ಇದರಿಂದ ಸ್ವಲ್ಪ ಮುಂದೆ ಹೋದರೆ ಪಕ್ಕದಲ್ಲೇ ದೇವ್ರುಗಳಿರೋದು ಗೈಸ್. ಫಸ್ಟ್ ಸಿಗೋದೆ ನಿಮಗೆ ವಲ್ಲಭ ಗಣಪತಿ, ಅದಾದಮೇಲೆ ಚತುರ್ಮುಖ ಲಿಂಗ, ಅದಾದಮೇಲೆ ದೇವಿ ಜಗದಾಂಬ ಅಂತ. ನೋಡಿ ಇಲ್ಲಿ ಸ್ವಲ್ಪ ಮುಂದೆ ಬಂದು ಮೆಟ್ಲಿಳಿದ್ರೆ ಫೋನ್ಸ್ ಏನೂ ಅಲ್ಲ ಇಲ್ಲ ಗೈಸ್. ಇಲ್ಲಿ ಕ್ಯಾಮ್ರಾ ಆಗಿರ್ಬೋದು, ಫೋನ್ಸ್ ಆಗಿರ್ಬೋದು ಬೈತಾರೆ, ಆದರೂ ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀನಿ. ಇದೇ ವಲ್ಲಭ ಗಣಪತಿ ಅಂತ. ನೋಡಿ ಈ ಗಣಪತಿ ಪಕ್ಕದಲ್ಲೇ ಕಾಲಸಂಹಾರ ಅನ್ನೋ ಒಂದು ಮೂರ್ತಿ ಕೆತ್ತಿದ್ದಾರೆ. ನೋಡಿ ಎಷ್ಟು ಸುಂದರವಾಗಿದೆ. ಅದ್ರ ಪಕ್ಕದಲ್ಲಿ ಇರೋದೇ ಶಿವ ಮೇನ್ ದೇವರು, ಎದುರಿಗೆ ಲಿಂಗ ಇದೆ, ಲಿಂಗ ಮುಂದೆ ಶಿವ. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ, ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಆದರೂ ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀನಿ ನೋಡಿ. ಚತುರ್ಮುಖ ಲಿಂಗ ಅಂತ ಹೆಂಗೆ ಕರೀತಾರೆ ಅಂತ ನಿಮ್ಗೆ ಡೌಟ್ ಇರ್ಬೋದು. ನೋಡಿ 4 ದಿಕ್ಕಲ್ಲೂ ಮುಖ ಇದೆ ಲಿಂಗದ ಹತ್ರ, ಅದಕ್ಕೇ ಇದನ್ನು ಚತುರ್ಮುಖ ಲಿಂಗ ಅಂತ ಕೂಗ್ತಾರೆ ಗಾಯ್ಸ್. ನೋಡಿ ಈ ಚತುರ್ಮುಖ ಲಿಂಗನ ದರ್ಶನ ಮಾಡಿಕೊಂಡು ಇದ್ರ ಪಕ್ಕದಾಗ ಬರೋದೇನೆ ತಾಯಿ ಜಗದಾಂಬ ಗುಡಿ. ನೋಡಿ ಇದೆ ಪಕ್ಕದಲ್ಲೇ ಇದೆ 3 ದೇವರು, ಗಣಪತಿ, ಶಿವ, ತಾಯಿ ಜಗದಾಂಬ. ಇದು ದೇವ್ರ ದರ್ಶನ ಮಾಡಿಕೊಂಡು ಎದುರು ಕಾಣಿಸೋದೆ ಎಕ್ಸಿಟು. ಇದು ಈ ದೇವಸ್ಥಾನ ನೋಡ್ಕೊಂಡು ಎಕ್ಸಿಟ್ ಬರೋದಷ್ಟೇ. ನೋಡಿ ಈ ಥರ ಗುಹೆ, ಇದ್ರೊಳಗಡೆ 3 ಗೇಟ್, ನಾನು ಅವಾಗಲೇ ಹೇಳಿದ್ನಲ್ಲ, ಈ ಗೇಟಿಂದ ದರ್ಶನ ಮಾಡೋ ಥರ ಮಾಡಿದರು. ಆದರೆ ಈಗ ಗುಹೆ ಥರ ಮಾಡಿ ಜನಗಳು ವಿಸಿಟ್ ಮಾಡೋ ಥರ ಮಾಡಿ ಟೂರಿಸ್ಟ್ ಪ್ಲೇಸ್ ಮಾಡಿದರೆ ಇದಿನ್ನೂ ಹೆಚ್ಚಾಗಿ ಬೆಳೀಲಿ, ಜನ ಜಾಸ್ತಿ ಹೋಗಿ ನೋಡಲಿ. ಮುಂದೆ ನೋಡಿ, ಮುಂದೆ ಕಾಣಿಸ್ತಿರೋದೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ, ಮುಂದಕ್ಕೆ ಇನ್ನೂ ಅಟ್ರ್ಯಾಕ್ಟ್ ಆಗಿ ಕಾಣಿಸಿ ಇನ್ನೂ ಜನ ಜಾಸ್ತಿ ಬರೋ ಥರ ಮಾಡ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.